ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತು ನಾನು ವಿಶ್ವಗುರು ಬಸವಣ್ಣನವರ ಬೆಳೆಯ ಭೂಮಿಯಲೊಂದು ಎಂಬ ವಚನವನ್ನು ಓದಲಿದ್ದೇನೆ. ಬೆಳೆಯ ಭೂಮಿಯಲೊಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲೀಯದು ಎಚ್ಚರಲೀಯದು. ಎನ್ನ ಗುಣವೆಂಬ ಕಸವ ಕಿತ್ತು ಸಲಹಯ್ಯ ಲಿಂಗತಂದೆ ಸುಳಿದೆಗೆದು ಬೆಳೆವೆನು ಕೂಡಲಸಂಗಮದೇವ. ಈ ವಚನದ ಭಾವಾರ್ಥ ಈ ರೀತಿಯಾಗಿದೆ. ಈ ವಚನದಲ್ಲಿ ಕೃಷಿ ಕಾರ್ಯದ ಬಗ್ಗೆ ಒಂದು ಚಿತ್ರಣವಿದೆ. ಬೆಳೆ ಬೆಳೆಯುವಂತಹ ಹೊಲದಲ್ಲಿ ಬಗೆ ಬಗೆಯಾದ ಕಳೆ ಬೆಳೆದು ಪೈರು ಹುಲುಸಾಗಿ ಬೆಳೆಯಲು ಅಡ್ಡಿಯನ್ನುಂಟು ಮಾಡುತ್ತದೆ. ಅದನ್ನು ಹಾಗೆ ಬಿಟ್ಬಿಟ್ರೆ ಫಸಲು ಕಡಿಮೆಯಾಗುತ್ತದೆ. ಒಳ್ಳೆಯ ಫಸಲು ಬೇಕಾದರೆ ಕಾಲ ಕಾಲಕ್ಕೆ ಕಳೆ ಕಿತ್ತು ಹಸನು ಮಾಡಬೇಕಾಗುತ್ತದೆ. ಆಗ ಪೈರು ಹುಲುಸಾಗಿ ಬೆಳೆದು ಒಳ್ಳೆಯ ಬೆಳೆ ರೈತರ ಕೈ ಸೇರುತ್ತದೆ. ಅದೇ ರೀತಿಯಾಗಿ ದುಷ್ಟ ಗುಣವೆಂಬ ವಿನಾಶಕಾರಿ ಕಳೆ ಹುಲುಸಾಗಿ ಬೆಳೆದ್ಬಿಡ್ತು ಅಂತ ಅಂದರೆ ಮನಸ್ಸಿನ ಸದ್ಭಾವಗಳ ಬೆಳೆ ವಿನಾಶವಾಗುತ್ತಾ ಹೋಗುತ್ತದೆ. ಅರಿವನ್ನು ಮರೆವನ್ನಾಗಿ ಮಾಡಿ ಅಂಧ ಪತನಕ್ಕೆ ದೂಡುತ್ತದೆ. ಆದುದರಿಂದ ನನ್ನ ಅಲ್ಪತನ, ಅಜ್ಞಾನ, ಅವಿವೇಕಗಳೆಂಬ ಕಳೆ ಕಸವನ್ನೆಲ್ಲ ನೀವೇ ನಿವಾರಿಸಬೇಕು ಕೂಡಲಸಂಗಮದೇವ. ಆಗ ನಾನು ಹುಲುಸಾದ ಭಕ್ತಿಯ ಬೆಳೆಯನ್ನು ಬೆಳೆಯಲು ಸಾಧ್ಯವಾಗುತ್ತದೆ ಎಂದು ವಿಶ್ವಗುರು ಬಸವಣ್ಣನವರು ಈ ವಚನದಲ್ಲಿ ವಿವರಿಸಿದ್ದಾರೆ. ಶರಣು ಶರಣಾರ್ಥಿಗಳು.